ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮಯಿ ಸ್ಥಿತೋ ಮದಂಗೇಶು ಸ್ವತಂತ್ರೋ ವ್ಯಾಪ್ತವಾನ್ ಹರಿಃ ಸ ವಿಷ್ಣುಶ್ಚಾಸ್ವತಂತ್ರಂ ಮಾಂ ಸ್ವೇಚ್ಛಯಾ ವರ್ತಯತ್ಯಜಃ. ಸ್ವಾತ್ಮನಸ್ತಸ್ಯ ಪೂಜಾ ಸ್ಯುಃ ಮನೋವಾಕ್ಕಾಯವೃತ್ತಯಃ. ಮಮೈತಾಃ ಇತಿ ಕರ್ತಾರಂ ಉದ್ದೇಶ್ಯಂಚ ಹರಿಂ ಸ್ಮರೇತ್. ತತ್ರ ತತ್ರ ಸ್ಥಿತೋ ವಿಷ್ಣುಃ ತತ್ತಃ ಶಕ್ತಿ ಪ್ರಬೋದಯನ್. ಏಕ ಏವ ಮಹಾಶಕ್ತಿಃ ಕುರುತೆ ಸರ್ವಮಂಜಸಾ. ಅಶೇಷ ವಾಗ್ಜಾಡ್ಯಮಲಾಪಹಂತ್ರಿ ನವಂ ನವಂ ಸ್ಪಷ್ಟ ಸುವಾಕ್ಪ್ರದಾಯಿನಿ. ಮಮೇಹ ಜುಹ್ವಾಗ್ರ ಸುರಂಗ ನರ್ತಕೀ ಭವ ಪ್ರಸನ್ನ ವದನೆ ಚ ಮೇ ಶ್ರೀಃ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತಾ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ ಸ್ಮರಣಾತ್ ಭವೇತ್. ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಭವಂತಶ್ಚ ಪ್ರಪನ್ನೋಹಂ ಭವಂತಶ್ಚ ಕೃಪಾಲವಃ. ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ಸಾಧಿತಾಖಿಲ ಸತ್ತತ್ವಂ ಬಾಧಿತಾಖಿಲ ದುರ್ಮತಂ ಬೋಧಿತಾಖಿಲ ಸನ್ಮಾರ್ಗಂ ಮಾಧವಾಖ್ಯಯತಿಂ ಭಜೆ. ಯಸ್ಯ ವಾಕ್ ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯ ಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ. ವಿದೋಷಭಾಶ್ಚಿಂತಿತ ಸನ್ಮನೋರಥ ಪ್ರದಸ್ಸುಧೀ ಮಂಡನ ಮಂಡನಾಯಿತಃ. ಸದಾ ಮಮ ಅಜ್ಞಾನ ತಮೋ ವಿನಾಶಕ ಶ್ರುತೀಶ ಚಿಂತಾಮಣಿರಸ್ತು ಭೂತಿದಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರದಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸತ್ಯನಾಥ ಗುರುಪಾತು ಯೋಧೀರೋ ನವಚಂದ್ರಿಕಾಂ ನವಾಮೃತಗದಾ ತೀರ್ಥತಾಂಡವಾನಿ ವ್ಯಚೀಕಲ್ಪತ್. ವಿಷ್ಣೋ ಪದಶ್ರಿತ್ ಗೋವ್ರಾತೈ ಸ್ವಾಂತಧ್ವಾಂತ ನಿವಾರಕಃ. ಶ್ರೀ ಸತ್ಯಸಂದ ಸೂರ್ಯೋಯಂ ಭಾಸತಾಂ ನೋ ಹೃದಂಬರೆ. ಸತ್ಯಾಭಿಘ್ನಕರಾಬ್ಜೋತ್ಥಾನ್ ಪಂಚಾಶದ್ವರ್ಷ ಪೂಜಕಾನ್ ಸತ್ಯ ಪ್ರಮೋದ ತೀರ್ಥಾರ್ಯಾನ್ ನೌಮಿ ನ್ಯಾಯ ಸುಧಾರತಾನ್. ಸತ್ಯ ಪ್ರಮೋದ ಸಂಜಾತಂ ವಿದ್ವತ್ ಕುಮುದ ಬಾಂಧವಾನ್ ಹಿತೋಪದೇಶ ಕರ್ತಾರಂ ಸತ್ಯಾತ್ಮಾನಂ ಯತಿಂ ಭಜೆ. ಆಪಾದ ಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್. ತೇನ ವಿಘ್ನಾ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥಾಃ. ವಿದ್ಯಾಪೀಠ ವಿಧಾತಾರಂ ವಿದ್ಯಾವಾರಿಧಿ ಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮ ಸದ್ಗುರುಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹರಿ ಓಂ. ಹರಿ ಓಂ. ಹಿಂದಿನ ಚಿಂತನೆಯಲ್ಲಿ ಸತ್ಯಸಂಧ ತೀರ್ಥ ಶ್ರೀಪಾದಂಗಳವರು ಪರಮಾತ್ಮನಿಗೇನೆ ಪ್ರತಿಯಾಗಿ ಒಬ್ಬ ನಿಷ್ಕಲ್ಮಶ ಹೃದಯದ ಭಕ್ತ ದೇವರನ್ನು ಪ್ರಾರ್ಥನೆ ಮಾಡಬೇಕು, ದೇವರನ್ನು ಒಲಿಸಿಕೊಳ್ಳಬೇಕು, ದೇವರನ್ನು ಭಕ್ತಿಪೂರಿತವಾಗಿ ಪ್ರಾರ್ಥನೆ ಮಾಡಬೇಕು ಅಂತಾದರೆ ಯಾವ ಮಟ್ಟದ ಪ್ರಾರ್ಥನೆಯನ್ನು ಮಾಡ್ತಾನೆ, ದೇವರ ಜೊತೆಗೆ ಯಾವ ಮಟ್ಟದ ವ್ಯವಹಾರವನ್ನು ಮಾಡ್ತಾನೆ ಅನ್ನುವುದನ್ನು ನಾವು ತಿಳಿದೆವು. ನಂತರದಲ್ಲಿ ಪ್ರಕೃತ ಇಷ್ಟೆಲ್ಲ ನಾವು ಭಕ್ತಿಯನ್ನು ಮಾಡಿ ಒಮ್ಮೆ ದೇವರಿಗೆ ಮೆಚ್ಚಿಸಿ ಬಿಟ್ಟರೆ ಸಾಕು, ಒಮ್ಮೆ ದೇವರು ಇವನನ್ನವ ಅಂತ ಅನಿಸಿಕೊಂಡ್ರೆ ಸಾಕು, ಏನು ಬೇಕಾದ್ದನ್ನು ಕೊಡುವುದಕ್ಕೆ ಸರ್ವ ಸಮರ್ಥ ಪರಮಾತ್ಮ ಅನ್ನುವುದನ್ನು ಗುರುಗಳು ತಮಗೆ ಆದ ಒಂದು ಅನುಭವದ ಮುಖಾಂತರ ಪರಮಾತ್ಮನಲ್ಲಿ ಒಂದು ಅದ್ಭುತವಾದ ಚಿಂತನೆಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾರೆ. ಒಂದು ದಿನ ಈ ವಿಚಾರವನ್ನು ಸತ್ಯಸಂಧ ವಿಜಯ ಕಾವ್ಯದಲ್ಲಿ ನಮಗೆ ನೋಡಲಿಕ್ಕೆ ಸಿಗತ್ತೆ. ಪ್ರಾಯಶಃ 5ನೇ ಸರ್ಗದಲ್ಲಿ ಈ ಚಿಂತನೆ ಬರುತ್ತೆ. ಸ್ವಾಮಿಗಳು ಸಂಚಾರ ಕ್ರಮೇಣ ಗೋದಾವರಿ ಪ್ರಾಂತಕ್ಕೆ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಪ್ರಾಯಶಃ ಸೊನ್ನಿ ಗ್ರಾಮ ಅಂತ ಅನಿಸ್ತದೆ. ಆ ಗ್ರಾಮದಲ್ಲಿ ಒಬ್ಬ ಬ್ರಾಹ್ಮಣ ಶಿಷ್ಯ ಮರುದಿವಸದ ರಾಮದೇವರ ಪೂಜೆಗಾಗಿ ಹೂಗಳನ್ನು ತರಬೇಕು ಅಂತ ಹೇಳಿ ಅರಣ್ಯಕ್ಕೆ ಹೋದ. ಅರಣ್ಯಕ್ಕೆ ಹೋದರೆ ಅಲ್ಲಿ ಕಾಡಿನ ಮೃಗ ಪ್ರಾಣಿಗಳು, ಹುಲಿ ಮೊದಲಾದ ಪ್ರಾಣಿಗಳು ಇವನಿಗೆ ಹೆದರಿಸಿ ಬಿಟ್ಟಿವೆ. ಹೆದರಿಸಿದರೆ ಇವನು ಆ ಕಡೆ ಈ ಕಡೆ ಎಲ್ಲ ಅಲದಾಡಿ ಕೊನೆಗೊಂದು ಗುಹೆಯೊಳಗೆ ಪ್ರವೇಶವನ್ನು ಮಾಡ್ತಾನೆ.
ಗುಹೆಯೊಳಗೆ ಪ್ರವೇಶ ಮಾಡಿದರೆ ಆ ಗುಹೆಯೊಳಗೆ ಉತ್ತಮ ತಪೋಮಯವನ್ನಾಗಿ ಇದ್ದ ಆ ಒಂದು ಗುಹೆ ಒಳಗೆ ಅನೇಕ ಜನ ಋಷಿಗಳು ಕೂತಿದ್ದಾರೆ. ಈ ಬ್ರಾಹ್ಮಣ ಬಂದದ್ದನ್ನು ನೋಡಿ ಅವನಿಗೆ ಕೇಳ್ತಾರೆ, ಯಾಕೆ ಬಂದಿ ನೀನು? ಏನಿಲ್ಲ, ಗುರುಗಳ ಆಜ್ಞೆ ಆಗಿದೆ, ಪೂಜೆಗೆ ಹೂ ತರಬೇಕು, ಕಮಲದ ಹೂಗಳನ್ನು ತರಬೇಕು ಅಂತ ಬಂದಿದ್ದೇನೆ. ಸರಿ ಅಂತ ಹೇಳಿ ಆ ವ್ಯಕ್ತಿ ಅಲ್ಲಿ ಇರುವ ಹೂಗಳನ್ನು, ಆ ಲೋಕದ ಆ ಗುಹೆಯೊಳಗೊಂದು ಸರೋವರದ ಆಚೆ ಈಚೆಲ್ಲ ಋಷಿಗಳು ಅವರಿಂದ ಆಜ್ಞೆ ಪಡೆದುಕೊಂಡು ಅಲ್ಲಿರುವ ಕಮಲದ ಹೂಗಳನ್ನು ತೆಗೆದುಕೊಂಡು ಬಂದಾಗ ಆ ಋಷಿಗಳು ಇವನಿಗೆ ತಿನ್ನುವುದಕ್ಕೊಂದು ಹಣ್ಣನ್ನೂ ಕೊಟ್ಟಿದ್ರು. ಅದನ್ನೂ ತಿಂದು ಆ ಕಮಲದ ಹೂವುಗಳನ್ನು ತರುವಾಗ 5 ಕಮಲದ ಹೂವುಗಳನ್ನು ತಂದಿದ್ದ. ಪ್ರಧಾನವಾದ ಉತ್ತರಾದಿ ಮಠದಲ್ಲಿರುವ ಪ್ರತಿಮೆಗಳು 28 ಪ್ರತಿಮೆಗಳು. ಅದರೊಳಗೂ ದಿಗ್ವಿಜಯ ರಾಮದೇವರು, ಶ್ರೀಮನ್ಮೂಲ ರಾಮದೇವರವರು, ಸೀತಾದೇವಿಯವರವರು, ವ್ಯಾಸಮುಷ್ಟಿಗಳು, ಅದೇ ರೀತಿಯಾಗಿ ಪ್ರಸನ್ನ ವಿಠ್ಠಲ ದೇವರವರು, ಆ ವಂಶರಾಮಚಂದ್ರ ದೇವರವರು, ಹೀಗೆ 28 ಪ್ರತಿಮೆಗಳು ಶ್ರೀಮಠದಲ್ಲಿ ಪ್ರಧಾನವಾದ ಪ್ರತಿಮೆ. ಹೀಗಿರುವಾಗ ಗುರುಗಳಿಗೆ ಆ ಹೂಗಳನ್ನು ತಂದುಕೊಟ್ಟಾಗ ಗುರುಗಳು ಪೂಜೆ ಪ್ರಾರಂಭ ಮಾಡಿದರೆ ಗುರುಗಳು ಮೂಲರಾಮದೇವರವರಿಗೆ, ದಿಗ್ವಿಜಯ ರಾಮದೇವರವರಿಗೆ, ವಂಶರಾಮದೇವರವರಿಗೆ, ಪ್ರಸನ್ನ ವಿಠ್ಠಲ ದೇವರವರಿಗೆ ಹಾಗೂ ವ್ಯಾಸಮುಷ್ಟಿಗಳಿಗೆ ಎಲ್ಲ ಏರಿಸಿದರು. ಒಂದು ಹೂವು ಕಮ್ಮಿ ಬಿತ್ತು. ಸೀತೆಗೆ ಏರಿಸಬೇಕಾದ ಒಂದು ಹೂವು ಕಮ್ಮಿ ಬಿದ್ದ ಗುರುಗಳು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಎರಡೂ ಕೈಯಿಂದ ಪ್ರಾರ್ಥನೆ ಮಾಡಿದರೆ ರಾಮದೇವರಿಗೆ ಏರಿಸಿದ ಹೂವು ತಟ್ಟನೆ ಕೆಳಗೆ ನೋಡಿದರೆ ಸೀತಾದೇವಿಯ ತಲೆ ಮೇಲೆ ಹೋಗಿ ಕೂತಿದೆ. ಅದು ಗುರುಗಳು ಪ್ರಾರ್ಥನೆ ಮಾಡ್ತಾರೆ, ಸ್ವಾಮಿ ನಿನ್ನ ಹೆಂಡತಿಯ ತಲೆ ಮೇಲೆ ಈ ಹೂವು ಇಲ್ಲದೇ ಇದ್ರೆ ಶೋಭಿಸೋದಿಲ್ಲ ಅಂತ ಹೇಳಿ ಅವಳಿಗೆ ಕೊಟ್ಟ್ಯೋ, ಅಥವಾ ಈ ಒಬ್ಬ ಶಿಷ್ಯ ನಾನು ಮಾಡಿದ ಪ್ರಾರ್ಥನೆಗೆ ಒಲಿಬೇಕು, ಇವನಿಗೂ ವಿಶೇಷ ಅನುಗ್ರಹವನ್ನು ಮಾಡಬೇಕು ಅಂತ ಹೇಳಿ ನನ್ನ ಮೇಲಿರುವ ದಯೆಗಾಗಿ ಹೂವು ಕೊಟ್ಟ್ಯೋ, ಅಥವಾ ನಿನ್ನ ಹೆಂಡತಿಗೆ ಹೂವು ಕೊಡಬೇಕಂತ ಹೇಳಿ ಕೊಟ್ಟ್ಯೋ ಅಂತ ಅಲ್ಲಿ ಪ್ರಾರ್ಥನೆ ಇದೆ. ಸತ್ಯವಿಸಂಧ್ಯ ವಿಜಯ ಕಾವ್ಯದಲ್ಲಿ ಶ್ರುತ್ವಾ ಸಪಂಕಜ ಸರೋವರ ಮಂತಿಕಸ್ಥ ಪ್ರೋಚುರ್ಬುಧಾಸ್ಸು ಕಮಲಾನಿ ಸಮಾನಯೇತಿ ರಾಮಾರ್ಚನಾಯ ಗದಿತ ಸಯಯೌ ತಥೇತಿ ಸ್ಥಾತ್ವಾ ಗುರು ಪ್ರವಚನಂ ಸಮುಪಾಕ್ರಮತ್ಸಹ ಅಂತ ಈ ಮಾತು ಇದೆ. ಅಂದರೆ ಲೀಲಾಜಾಲವಾದ ಕಾರುಣ್ಯವುಳ್ಳ ಪರಮಾತ್ಮ ಒಬ್ಬ ಭಕ್ತ ನಿನ್ನವಾಂತನಿಸಿಕೊಂಡ್ರೆ ಅವನಿಗಾಗಿ ಏನನ್ನ ಬೇಕಾದರೂ ಪರಮಾತ್ಮ ಕೊಡ್ತಾನೆ. ಭಲೆ ತಾನು ಯಾವ ಆಯುಧವನ್ನು ಹಿಡಿದುಕೊಳ್ಳುವುದಿಲ್ಲ ಮಹಾಭಾರತ ಯುದ್ಧದಲ್ಲಿ ಅಂತ ಪ್ರತಿಜ್ಞೆ ಮಾಡಿದರು. ಮಹಾಭಗವದ್ಭಕ್ತ ಭೀಷ್ಮಾಚಾರ್ಯ ಪ್ರತಿಜ್ಞೆ ಮಾಡಿದ್ದ, ಕೃಷ್ಣನ ಕೈಯಲ್ಲಿ ಆಯುಧವನ್ನು ಹಿಡಿಸಿಯೇ ತೀರ್ತೇನೆ ಅಂತ. ಭಕ್ತನ ಮಾತು ಸತ್ಯ ಮಾಡುವುದಕ್ಕಾಗಿ ನಿನ್ನ ಮಾತು ಸುಳ್ಳು ಮಾಡಿಕೊಂಡವನು ನೀನು. ಸ್ವನಿಯಮಂ ಅಪಹಾಯ ಮತ್ ಪ್ರತಿಜ್ಞಾ. ಇಂತಹ ಕಾರುಣ್ಯ ದಯಾಘರನಾದ ಪರಮಾತ್ಮ ಇದು ಏನೋ ಅಂತ ನಾನಂತೂ ತಿಳಿದಿಲ್ಲ. ಆದರೂ ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರ ಹೃದಯ ಕಮಲವಾಸಿಯಾದ ನಾರಾಯಣ, ಇದರ ಆಕೂತ ಏನು ಅನ್ನುವುದು ನೀನೇ ನನಗೆ ಹೇಳಬೇಕು. ನನ್ನ ಮೇಲಿನ ಭಕ್ತಿಯೋ, ಸೀತೆಯ ಮೇಲಿನ ಪ್ರೀತಿಯೋ? ತಾತ ಶ್ರೀರಾಮಮೂರ್ತಿ ರಮಲ ಕಮಲತೋಭ್ಯರ್ಚ ಮಾತುರ್ನ ಶಿಷ್ಟಂ ಕಂಜಂ ಕಂಜಾಲಯಾಯ ಇತಿ ಯದ ಮನಿಷಿ ಪ್ರಾದಧಾ ಕಂಜಮೇಕಂ ತತ್ಕಿಂ ಜಾಯಾದಯತ ಕಿಮು ಮಯಿ ದಯಯಾ ನೈವ ಜಾನೇಹಮಜ್ಞಃ ಸ್ವಾಮಿನ್ ಶ್ರೀ ಸತ್ಯಬೋಧವೃತಿವರ ಹೃದಯಾಂ ಭೋಜವಾಸಿನ್ ವದತ್ವಂ ತತ್ಕಿಂ ಜಾಯಾದಯತಃ ಕಿಂ ಮಯಿ ದಯಯಾ ನೈವ ಜಾನೇಹಮಜ್ಞಃ. ಹೆಂಡತಿ ಮೇಲಿನ ದಯೆಗೋ ಅಥವಾ ನನ್ನ ಮೇಲಿನ ಕಾರುಣ್ಯಕ್ಕೋ? ಈ ಆಕೂತ ನೀನೇ ಹೇಳಬೇಕು, ನನಗಂತೂ ಹೇಳಲಿಕ್ಕೆ ಸಾಧ್ಯವಿಲ್ಲ
ಅಜ್ಞಾನಿಯಿಂದ ಕೂಡಿದವ ನಾನು. ಮೂರ್ತಿ ಉತ್ತರಾದಿ ಮಠದಲ್ಲಿಯೇನೇ ಅನೂಚಾನ ಪರಂಪರೆಯಲ್ಲಿ ಬಂದ ಚತುರ್ಯುಗ ಮೂರ್ತಿ ಚತುರ್ಮುಖ ಬ್ರಹ್ಮಕರಾರ್ಚಿತವಾದ ಮೂಲ ರಾಮಚಂದ್ರ ದೇವರು, ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರಿಂದ ದತ್ತವಾದ ದಿಗ್ವಿಜಯ ರಾಮಚಂದ್ರ ದೇವರು, ನರಹರಿತೀರ್ಥ ಶ್ರೀಪಾದಂಗಳವರು ಗಜಪತಿ ಭಂಡಾರದಿಂದ ತಂದ ಮೂಲ ರಾಮಚಂದ್ರ ದೇವರ ಜೊತೆಗೆ ತಂದ ಮೂಲ ಸೀತಾದೇವಿ, ಪ್ರಸನ್ನ ವಿಠ್ಠಲ ವಂಶರಾಮಚಂದ್ರ, ಅಕ್ಷೋಭ್ಯ ತೀರ್ಥರಿಗೆ ಪ್ರಸನ್ನರಾದ ಪ್ರಸನ್ನ ವಿಠ್ಠಲ ದೇವರು, ಮಣ್ಣೂರು ಮೂಲ ಬೃಂದಾವನಸ್ಥರಾದ ಮಾಧವ ತೀರ್ಥರಿಗೆ ಪ್ರಸನ್ನರಾದ ವಂಶರಾಮಚಂದ್ರ ದೇವರು, ಭಗವಾನ್ ವೇದವ್ಯಾಸ ದೇವರಿಂದ ದತ್ತವಾದ ವ್ಯಾಸಮುಷ್ಟಿಗಳು, ಇವುಗಳು ಅಮಲ ಕಮಲತಃ ನಿರ್ದುಷ್ಟವಾದ ದೋಷರಹಿತವಾದ ಕಮಲಗಳಿಂದ ಹೇ ಅಮಲ ಹೇ ಅಮಲ ಸಕಲೇಷ್ಠ ಪ್ರದಾತನಾದ ಪರಮಾತ್ಮ, ಅಭ್ಯರ್ಚ ಗುರುಗಳು ತಮ್ಮಿಂದ ಅರ್ಚಿತವಾದ ಕಮಲಗಳಿಂದ ಅರ್ಚಿತವಾದ ಹೇ ನಾರಾಯಣ, ಇವಾಗ 5 ಪ್ರತಿಮೆಗಳಿಗೆ ಏರಿಸಿದೆ. ಆದರೆ ಕಂಜಾಲಯಾಯ ಕಂಜಂ ನಶಿಷ್ಟಂ, ಯಾವಳು ಕಮಲವೇ ತನ್ನ ಆವಾಸ ಸ್ಥಾನ ಅಂತ ಮಾಡಿಕೊಂಡಿದ್ದಾಳೆ ಅಂತಹ ಲಕ್ಷ್ಮೀದೇವಿಗೆ ಕಂಜಂ ನಶಿಷ್ಟಂ, ಕಮಲು ಉಳಿಲಿಲ್ವಾ? ಇತಿ ಯದಾ ಅಹಂ, ಯಾವಾಗ ನಾನು ನಿನ್ನಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡಿಕೊಂಡೆ, ನೀನೇನು ಮಾಡಿದೆ ಗೊತ್ತಾ? ಆಗ ಏನು ಮಾಡಿದೆ ಗೊತ್ತಾ? ಏಕಂ ಕಂಜಂ ತ್ವಂ ಪ್ರಾದದಾಹ ಇತಿ ಯತ್, ನಿನ್ನ ತಲೆ ಮೇಲಿನ ಒಂದು ಕಮಲವನ್ನು ತಟ್ಟನೆ ಅವಳಿಗೆ ಕೊಟ್ಟು ಬಿಟ್ಟಿ. ಇದರಿಂದ ನನಗೇನಿಸ್ತದೆ? ಹೆಂಡತಿ ಮೇಲಿನ ಕರುಣೆಗೆ ಕೊಟ್ಟೆಯೋ ಅಥವಾ ನನ್ನ ಮೇಲಿನ ದಯ ಮೇಲೆ ಕೊಟ್ಟೆಯೋ? ಇದನ್ನು ಮಾತ್ರ ನೈವ ಜಾನೆ ಅಹಂ ಅಜ್ಞಃ, ನಾನಂತೂ ತಿಳಿದಿಲ್ಲ, ಅಜ್ಞಾನಿಯಾಗಿ ಇದ್ದೇನೆ. ಆದರೂ ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರ ಹೃದಯ ಕಮಲವಾಸಿಯಾದ ಹೇ ನಾರಾಯಣ, ಈ ದ್ವಂದ್ವವನ್ನು ಬಿಡಿಸೋ, ಅನುಗ್ರಹವನ್ನು ಮಾಡೋ. ನಾನು ಮಾಡಿದ ಸಣ್ಣ ಪ್ರಾರ್ಥನೆಗೆ ಈ ಮಟ್ಟದ ಅನುಗ್ರಹವನ್ನು ಮಾಡ್ತೀ ಅಂದರೆ ಅಹರ್ನಿಶವಾದ ನಿನ್ನ ಪಾದಾರವಿಂದಗಳಲ್ಲಿ ಭಕ್ತಿಯನ್ನು ಹುಟ್ಟುವಂತೆ ಮಾಡು. ಆ ಗುರುಗಳ ಆ ಪ್ರಾರ್ಥನೆ ಇದೆ ಅಲ್ಲಿ. ನಂತರದಲ್ಲಿ ಹಿಂದೆ ಸ್ವಾಮಿ ರುದ್ರದೇವರ ರಕ್ಷಣೆಯ ವಿಚಾರದಲ್ಲಿ ಸೋತ ನೀನು ಸ್ವಲ್ಪ ಗಡಿಬಿಡಿ ಮಾಡಿದಿ. ಆದರೆ ನನ್ನನ್ನು ರಕ್ಷಣೆ ಮಾಡುವ ವಿಷಯದಲ್ಲಿಯೂ ನೀನು ಸೋತು ಬಲಹೀನ ಅಂತಾಗಿದೆಯೇನು? ಬಲಹೀನ ಅಂತಾಗಿದ್ದೀಯಾ? ಸದಾಕಾಲದಲ್ಲಿ ಸರ್ವಶಕ್ತನಾದ ಶತ್ರುಗಳಿಂದ ಅಪರಾಜಿತನಾದ ನೀನು ನನ್ನನ್ನು ರಕ್ಷಣೆ ಮಾಡಿಯೇ ಮಾಡ್ತಿ. ಇಲ್ಲದಿದ್ದರೆ ನೀನು ಭಕ್ತರನ್ನು ರಕ್ಷಣೆ ಮಾಡುವುದಕ್ಕೆ ನಿನಗೆ ಸಾಮರ್ಥ್ಯವಿಲ್ಲ ಅಂತಾಗಿ ಬಿಟ್ಟಿತ್ತು. ಏನು ಭಕ್ತಿಯಲ್ಲ, ಏನು ಪ್ರಾರ್ಥನೆಯಲ್ಲ. ಯುದ್ಧದ ಸಂದರ್ಭ, ರುದ್ರದೇವರನ್ನು ರಕ್ಷಣೆ ಮಾಡುವ ಪ್ರಸಂಗ. ಆದರೂ ಜಗತ್ತಿಗೆ ನಾಟಕ ಮಾಡುವಂತೆ ರುದ್ರದೇವರನ್ನು ರಕ್ಷಣೆ ಮಾಡುವುದಕ್ಕೆ ನೀನು ಸೋತಂತೆ ನಟನೆ ಮಾಡಿದಿ. ಆದರೆ ಈಗ ನನ್ನ ರಕ್ಷಣಾ ವಿಷಯದಲ್ಲಿ ಅದರಂತೆ ಬಲಹೀನನೋ ಅಥವಾ ನಿನಗೆ ಸಾಮರ್ಥ್ಯವಿಲ್ಲವೋ, ಸೋತ್ಯೋ? ಸರ್ವಥಾ ಇಲ್ಲ. ನನ್ನನ್ನು ರಕ್ಷಣೆ ಮಾಡಿಯೇ ಮಾಡ್ತೀಯ ನೀನು. ಅಜಿತ, ಅಪರಾಜಿತ, ಸರ್ವಕರ್ಮ ಕರ್ತೃ. ನೀನು ಒಂದು ವೇಳೆ ನನ್ನನ್ನು ರಕ್ಷಣೆ ಮಾಡಲಿಲ್ಲ ಅಂತಾದರೆ ಜಗತ್ತಿಗೆ ನೀನು ಸುಳ್ಳು ಎಂದಾಗ್ತಿ. ಹಾಗಾಗೋದು ನಿನಗಿಷ್ಟ ಇದೆ ಏನು? ಇಲ್ಲ ಅಲ್ಲ? ಹೇ ಕರುಣಾಪೂರ್ಣ ಅನುಗ್ರಹವನ್ನು ಮಾಡೋ, ಅದನ್ನು ಹೇಳುತ್ತಾರೆ.
ಪುರಾ ಪುರಾರಿ ಪಾಲನೆ ತ್ವರಾ ಮುರಾರಿಣಾ ಕೃತ ಧರಾಮರಾವನೆ ನ ಕಿಂ ಪಟು ಪರಾಪರಾಜಿತಃ. ಹಿಂದೆ ಪೂರ್ವದಲ್ಲಿ ಪುರಾರಿಹಿ ತ್ರಿಪುರಾಸುರರ ಯುದ್ಧದ ಸಂದರ್ಭದಲ್ಲಿ ಪಾಲನೆ ರಕ್ಷಣೆ ಮಾಡುವಾಗ ತ್ವರಾಕೃತ ವೇಗದಿಂದ ಹೋಗಿ ನೀನು ಪರಾಜಿತನಾಗದಂತೆ ರಕ್ಷಣೆ ಮಾಡಿದಿ. ಆದರೆ ಇದಾನಿಂ ಧರಾಮರಾವನೆ ಪರಾಪರಾಜಿತ ಸನ್ಪಟು, ಭೂಸುರನಾದ ಬ್ರಾಹ್ಮಣ ಶ್ರೇಷ್ಠನಾದ ನನ್ನನ್ನು ರಕ್ಷಣೆ ಮಾಡುವುದರಲ್ಲಿ ನೀನು ಸ್ವಲ್ಪ ಹಿಂದೇಟು ಹಾಕ್ತೀಯ, ರಕ್ಷಣೆ ಮಾಡುವುದಿಲ್ಲ ಅಂತ ಎಂದಾದರೂ ಉಂಟೋ? ಹಾಗಾಗಲಿಕ್ಕೆ ಸಾಧ್ಯವೋ? ಸರ್ವಥಾ ಇಲ್ಲ. ರಕ್ಷಣೆ ಮಾಡಿಯೇ ಮಾಡ್ತೀಯ. ಇಲ್ಲದಿದ್ದರೆ ಅಹಂ ಭಕ್ತ ಪರಾಧೀನ ಅಂತ ಹೇಳುವ ನಿನ್ನ ಮಾತು ನಿನಗೆ ಸುಳ್ಳು ಅಂತಾಗಬೇಕಾಗತ್ತೆ. ನಿನ್ನನ್ನು ನೀನು ಎಂದಾದರೂ ಸುಳ್ಳು ಅಂತ ತೋರಿಸಿಕೊಳ್ತೀಯ? ಇಲ್ಲ ತಾನೇ. ಅನುಗ್ರಹವನ್ನು ಮಾಡು ಸ್ವಾಮಿ. ಅಂದರೆ ಏನರ್ಥ ಇಲ್ಲಿ? ಯಾರು ಪರಮಾತ್ಮನನ್ನು ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ ಅಂತ ಏನು ನಿನ್ನ ಮಾತಿದೆಯಲ್ಲ, ಆ ಮಾತು ಪರಮಾತ್ಮ ನೀನು ಎಂದಿಗೂ ಸುಳ್ಳು ಮಾಡಿಕೊಳ್ಳೋದಿಲ್ಲ. ಆದರೆ ಭಕ್ತರಾದ ನಾವು ನಿನ್ನನ್ನು ಪ್ರಾರ್ಥನೆ ಮಾಡುವುದರಲ್ಲಿ ಕಮ್ಮಿ ಮಾಡ್ತೇವೆ ಹೊರತು ನೀನು ಅನುಗ್ರಹ ಮಾಡುವುದರಲ್ಲಿ ಎಂದಿಗೂ ಕಮ್ಮಿ ಮಾಡುವುದಿಲ್ಲ. ಹೇ ಪರಮಾತ್ಮ ಅಂತ ಇಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾರೆ. ನಂತರದಲ್ಲಿ ನಮ್ಮ ಗುರುಗಳಾದ ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರ ಹೃದಯ ಕಮಲದ ಮಂದಿರದಲ್ಲಿ ವಾಸವಾಗಿ ಇರುವ ಕಾಂತಿಯಿಂದ ಕೂಡಿದ ಲಕ್ಷ್ಮೀ ಸಮೇತನಾದ ನಾರಾಯಣ, ಲಕ್ಷ್ಮೀ ಹಾಗೂ ನಾರಾಯಣ, ನೀವು ಕಾಂತಿಯಿಂದ ಇಡೀ ಜಗತ್ತನ್ನೇ ಗೆದ್ದವರು. ಹೀಗಿರುವಾಗ ನನ್ನ ಹೃದಯದೊಳಗಿರುವ ಆ ಎಲ್ಲ ಅಜ್ಞಾನ ಅಂಧಕಾರವನ್ನು ತೆಗೆದುಹಾಕಿ ನಿನ್ನ ನಾಮಸ್ಮರಣೆ ಎನ್ನುವ ಕಾಂತಿ ಬೀರೋದಿಲ್ವಾ ನಾರಾಯಣ? ಅನುಗ್ರಹ ಮಾಡಿಯೇ ಮಾಡ್ತೀಯ. ಇಂದಿರಾ ಸತ್ಯಬೋಧಾರ್ಯ ಹೃದಯಾಂಬೋಜ ಮಂದಿರ ಇಂದಿಂದಿರಾನ್ ಸ್ವಪಾದಾಬ್ಜೆ ವ್ಯಾನ್ನೋ ಭಾಜಿತ ಚಂದಿರಾ. ಸತ್ಯಬೋಧಾರ್ಯ ಹೃದಯ, ನಮ್ಮ ಗುರುಗಳಾದ ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರ ಹೃತ್ಕಮಲ ವಾಸಿಯಾದ ಭಾಜಿತ ಚಂದಿರ, ಭಾಚ್ಛ ವಿದ್ಯುತಿ ದೀಪ್ತಯ ಅಂತ ಕೋಶ, ಉತ್ತಮ ಕಾಂತಿಯಿಂದ ಜಿತಚಂದಿರ, ಚಂದ್ರನನ್ನೇ ಕಾಂತಿಯಲ್ಲಿ ಜಯಿಸಲ್ಪಟ್ಟವಳು ಯಾ ಇಂದಿರಾ, ಯಾವ ಲಕ್ಷ್ಮೀದೇವಿಯೋ, ಸ್ವಪದಾಬ್ಜೆ, ಪರಮಾತ್ಮನ ಪಾದಾರ ವಿಂದಗಳಲ್ಲಿ ಏನೇ ಅಹರ್ನಿಶವಾಗಿ ರತಳಾದ ಹೇ ಲಕ್ಷ್ಮೀದೇವಿ, ನೀನು ನಮ್ಮ ಗುರುಗಳ ಹೃದಯ ಕಮಲದಲ್ಲಿ ಇರುವ ನೀನು ನಿನ್ನಂತರ್ಯಾಮಿಯಾದ ಪರಮಾತ್ಮ, ಅವನಿಗೆ ಹೋಗಿ ನನಗೋಸ್ಕರ ಪ್ರಾರ್ಥನೆ ಮಾಡು. ಉತ್ತಮ ಜ್ಞಾನ ಬರುವಂತೆ, ಉತ್ತಮ ಪುಣ್ಯ ಅಭಿವೃದ್ಧಿಯಾಗುವಂತೆ ಅನುಗ್ರಹವನ್ನು ಮಾಡು ಅಂತ ಲಕ್ಷ್ಮೀದೇವಿಯ ಗುರುಗಳ ಅಂತರ್ಯಾಮಿಯಾದ, ಮುಖ್ಯಪ್ರಾಣದೇವರ ಅಂತರ್ಯಾಮಿಯಾದ, ಲಕ್ಷ್ಮಿ ಅಂತರ್ಯಾಮಿಯಾದ ಆ ಮೂಲರಾಮಚಂದ್ರನಲ್ಲಿ ಗುರುಗಳು ಪ್ರಾರ್ಥನೆಯನ್ನು ಮಾಡ್ತಾರೆ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು. ಹರಯೇ ನಮಃ.